ಮಾತ್ರ ಹಾಗಲ್ಲ, ನನ್ನ ಜೊತೆಯಲ್ಲಿ ಕುಳಿತುಕೊಂಡ್ರು ಕೂಡ ಯಾವುದೋ ಕಡೆ ಗಮನ ಇಟ್ಟು ತನ್ನಷ್ಟಿಗೆ ತಾನಾಗಿ ನಗುತ್ತಾ ಇದ್ದೀರಲ್ಲ. ನನ್ನ ಹಾಗೆ ಯಾವ ಹೆಣ್ಣಿನ ಮೇಲೆ ಮನವಾಯ್ತೆ ನಿಮಗೆ ಇಲ್ಲವಂತಾದ್ರೆ ಈ ನಗುವಿನ ಪರಿ ಏನು? ಯಾಕೆ ಈ ರೀತಿ ನಗುತ್ತಾ ಇದ್ದೀರಿ? ನನ್ನಲ್ಲಿ ಹೇಳಬಾರ್ದ ಸ್ವಾಮಿ? ಆದ್ರೆ ನಿನ್ ಮನೆಯಲ್ಲಿ ಹೇಳಿದ್ದೇನು, ಯಾವುದೋ ಒಂದು ಹೆಣ್ಣನ್ನು ನೋಡಿ ಅವಳನ್ನೇ ಕಲ್ಪನೆ ಮಾಡಿಕೊಂಡು ನಕ್ಕಿದ್ದು ಅಂತ. ವಿಷಯ ಸುಳ್ಳು. ಕೇವಲ ನೀನಂತಲ್ಲ, ನನ್ನ ಬಗ್ಗೆ ಲೋಕವೇ ತಿಳಿದುಕೊಂಡಿರುವಂತ ಸತ್ಯ ಇದು. ಇವನ ಆರಿ ಚೋರ ಶ್ರೀ ಲೋಲ ಅಲ್ವಾ? ಹೌದಪ್ಪ. ಆದ್ರೆ ಇವತ್ತಿನ ಈ ನಗುವಿಗೆ ಕಾರಣ ಅದಲ್ಲ, ಮತ್ತೆ ಬೇರೆ ಉಂಟು. ಆದ್ರೆ ಬೇರೆ ಇದ್ದರೂ ಕೂಡ ನನ್ನಲ್ಲಿ ಹೇಗೆ ಹೇಳಿ ಅಂತಲೇ ಸಮಸ್ಯೆ. ಅಲ್ಲ ಸ್ವಾಮಿ, ಯಾಕೆ ಅಷ್ಟು ಸಂಕೋಚ ನಿಮಗೆ? ಇದು ಗುಟ್ಟಿನ ವಿಚಾರವೇ. ಅಯ್ಯೋ ದೇವರೇ, ಗುಟ್ಟಿನ ವಿಚಾರ ಹೆಂಡತಿಯಲ್ಲಿ ಹೇಳಿದ್ರಿಂದ ಏನು ಅಪರಾಧ ಅಂತ ಕೇಳ್ತೀನಿ. ಅಲ್ಲ, ಗುಟ್ಟಿನ ವಿಷಯ ಮುಖ್ಯವಾಗಿ ಹೆಂಡತಿಯಲ್ಲೇ ಹೇಳಬಾರದು. ಯಾಕೆ? ಆ ಗುಟ್ಟು ಎನ್ನುವುದು ಬೇಗ ರಟ್ಟಾಗ್ತದೆ ಸ್ವಾಮಿ. ಅಲ್ಲ, ಹೆಂಡತಿಯಲ್ಲ ಅಂತಲ್ಲ, ಹೆಣ್ಣು ಮಕ್ಕಳಲ್ಲಂತೂ ಗುಟ್ಟಿನ ವಿಷಯ ಹೇಳಲೇಬಾರದು. ನೀವು ಮಾಡುವುದೇನನ್ನ, ಗಂಡಿನಲ್ಲಿ ಗುಟ್ಟಿನ ವಿಚಾರ ಕೇಳುವುದು, ತಿಳಿದುಕೊಳ್ಳುವುದು, ಅದು ಯಾರಿಗೂ ಹೇಳುವುದಿಲ್ಲ ಅಂತ ಹೇಳುವುದು. ಈ ಹೆಣ್ಣು ಮಕ್ಕಳೆಲ್ಲ ಕೂಡಿದಲ್ಲ ನಮ್ಮ ಬಾಂಡಿ ಯಜಮಾನ್ರಿಗೆ ಹೇಳ್ತಾ ಇದ್ರು, ಗುಟ್ಟಿನ ವಿಷಯ ನೀನು ಯಾರಿಗೂ ಹೇಳುವುದು ಬೇಡ, ನೀನು ಅವಳಲ್ಲಿ ಹೇಳುವುದು, ಅವಳು ಮತ್ತೊಬ್ಬಳಲ್ಲಿ ಹೇಳುವುದು. ಹೀಗೆ ಹೇಳ್ತಾ 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 ಹೋಗಿ ಆ ಗುಟ್ಟು ಎನ್ನುವುದು ಬೇಗ ರಟ್ಟಾಗ್ತದೆ. ನೀವು ಹೇಳಿದ್ದೇನು ಸಾಧ್ಯವಾದದ್ದೇ. ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ನಾನು ಒಂದೊಂದಾಗಿ ಯಾಕೆ ಅರ್ಥ ಮಾಡಿಕೊಳ್ಳಿಲ್ಲ ನೀವು? ನೀನ್ ಹಾಗೆಲ್ಲ ಬಿಡು. ಯಾಕೆ ಈ ಮಾತು ಹೇಳಿದೆ ಹೇಳಿ? ನಮ್ಮ ದೇವರು ಏನೇ ಹೇಳಿದ್ರು ಕೂಡ ಇನ್ನೊಬ್ಬರಿಗೆ ಹೇಳುವವಳು ನಾನಲ್ಲ. ಇಷ್ಟು ನೀವು ತಿಳಿದುಕೊಂಡವರು ನೀವು. ಮತ್ತೆ ನಿಮಗೆ ಯಾವಾಗಲೇ ಆಗಲಿ ಸೇವೆ ನಡೀಬೇಕು ಅಂತ ಆದ್ರೂ ನನ್ನದು ಬಿಟ್ಟರೆ ಬೇರೆ ಎಷ್ಟೇ ಹೆಣ್ಣು ಮಕ್ಕಳಿದ್ರು ಅವರ ಸೇವೆ ನಡೀತದೆ ನಿಮಗೆ. ಯಾವಾಗ ನೋಡಿದ್ರು ನನ್ನ ಮನೆಯಲ್ಲಿ ಬಂದು ನೀವು ಮಾಡಿದ ಸೇವೆ ನನಗೆ ತೃಪ್ತಿ ಅಂತ ಹೇಳುವಳು. ಅಲ್ಲ, ನೀನು ಹೇಳುವಳು, ನನಗೂ ಕೂಡ ನಿನ್ನನ್ನು ಕಾಣದಿದ್ರೆ ಆಗುವುದೇ ಇಲ್ಲ. ಅದಕ್ಕಾಗಿ ಹೇಳಿದಲ್ವಾ, ನಮ್ಮೀರೂರಲ್ಲಿ ಗುಟ್ಟಿ ಹಾಕಿ ನೀವು ಇವತ್ತು ಈ ವಿಚಾರವನ್ನು ಹೇಳಿದ್ರಿ ಅಂತ ಆದ್ರೆ ಯಾರಲ್ಲಿಯೂ ಬಾಯಿ ಬಿಡಲ್ಲ. ಮದುವೆ ನಿಮಗ ಅಲ್ಲ, ಮತ್ತೆ ಹೆಣ್ಣು ಮಕ್ಕಳ ವಿಷಯ ಅಲ್ಲ ಮದುವೆ. ನನಗೆ ಇನ್ನು ಬೇಕು, ಇನ್ನು ಸಾಕು ಅಂತ ನಿಲ್ಲಿಸಿದ್ದೇನೆ. ಇನ್ನೊತ್ತ ಒತ್ತಾಯ ಮಾಡಿದ್ರೆ ಇನ್ನೊಂದು ಆಗ್ತದೆ. ಹನ್ನೊಂದು ಅದಕ್ಕೇನು ಕಡಿಮೆ ಆದವರು ಅಲ್ಲ. ಅದೇ ಯೋಚನೆ ಮಾಡಿದ ಮದುವೆಯ ಅಂತ ಹೇಳಿದಾಗ ನಿಮಗೆ ಇನ್ನೂ ಹೆಣ್ಣು ಕೊಡ್ತಾರೆ ಎನ್ನುವುದರ ಬಗ್ಗೆ ಯೋಚನೆ ಪಟ್ಟಿದ್ದ. ಅಲ್ಲ, ನಾನು ಮನಸ್ಸು ಮಾಡಿ ಹೋದ್ರೆ ಒಂದು ದಿನಕ್ಕೆ ಎಷ್ಟಾಗ್ತದೆ ನನಗೆ ಲೆಕ್ಕಾಚಾರ ಇರುವುದಿಲ್ಲ, ಆಗೋದೆ ಗೊತ್ತಾಗ್ತದೆ. ಆದ್ರೆ ಮದುವೆ ನನಗಲ್ಲ, ನನಗೊಂದು ತಂಗಿ ಇದ್ದಾಳಲ್ಲ, ಸುಭದ್ರ. ಹೌದು, ಸುಭದ್ರಿಗೆ ಮದುವೆ. ಅಲ್ಲ, ವರ ಯಾರು ಅಂತ ಗೊತ್ತಿಲ್ವಾ? ನಮ್ಮ ಈ ನಗರದ ಹೊರವಲಯದಲ್ಲಿ ಒಬ್ಬರು ಎತ್ತಿಗಳು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ಗೆ ಇತ್ತೀಚೆಗೆ ಏನಾಯ್ತು? ಎಂತದ್ದು? ಊರು ತಿರುಗಾಟ ಮಾಡಿ ಏನಾದ್ರು ಕಿತ್ತ ಏನಾದ್ರು ಕರೀತಾ ನಿಮಗೆ? ಯಾರಿಗೆ? ಇಲ್ಲ ಅಂತಂದ್ರೆ ನಿಮ್ಮ ತಂಗಿಯನ್ನು ಹೋಗಿ ಆ ಸಾಮಾನ್ಯ ಗಡ್ಡೆ ಬಿಟ್ಟು ಆ ವ್ಯಕ್ತಿಗೆ ಮಳೆ ಗಾಳಿ ಎನ್ನದೇ ಲಕ್ಷಿಸದೆ ಕುಳಿತುಕೊಂಡಿದ್ದಾನೆ. ಹೌದು ಹೌದು, ಅವನಿಗೆ ಕೊಡುವುದಾ?
ಆದ್ರೆ ನೀನು ಎತ್ತಿಗಳು ಎನ್ನುವುದಾಗಿ ಭಾವಿಸಿದ್ದು ಮತ್ತೆ ನೀನು ಅಂತಲ್ಲ, ನಮ್ಮ ಅಣ್ಣ ಬಲಭದ್ರನು ಕೂಡ ಎತ್ತಿಗಳು ಎನ್ನುವುದಾಗಿ ಭಾವಿಸಿ ಅವರನ್ನ ಕರೆದುಕೊಂಡು ಹೋಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆಗೆ ನಮ್ಮ ತಂಗಿ ಸುಭದ್ರೆಯನ್ನ ಇಟ್ಟಿದ್ದಾರೆ. ನಿಮ್ಮ ಅಣ್ಣ ಅದನ್ನು ಮಾಡುವುದು ಸಹಜ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹೊತ್ತಾದ್ರೂ ಸಾಕು, ಕಣ್ಣೆಲ್ಲ ಕೆಂಪಾಗುದು. ಅಂತವರ ಬಗ್ಗೆ ನೀವು ಈಗ ಯಾರು ಹೇಳಿದ್ರು ಅವರು ಹೋಗ್ತಾರೆ. ಅದು ನೀವು ಹಂಗಲ್ಲ. ನಾನು ಹಾಗಲ್ಲ. ಆದ್ರೆ ಅಣ್ಣ ತಿಳಿದುಕೊಂಡಿದ್ದು ಎತ್ತಿಗಳು ಅಂತ, ಕಂಡವರೆಲ್ಲ ತಿಳಿದುಕೊಳ್ಳು ಎತ್ತಿಗಳು ಅಂತಲ್ಲ. ಎತ್ತಿಗಳಲ್ಲವೇ ಅಲ್ಲ, ಮತ್ತೆ ಎತ್ತಿಯ ವೇಷ ವೇಷ ಮಾಡಿ. ಹೌದು. ಯಾರು ಮೋಸ ಮಾಡ್ಲಿಕ್ಕೆ ಅಲ್ಲ. ವೇಷ ಮಾಡುವವರಲ್ಲ ಮೋಸ ಮಾಡುವವರ. ವೇಷ ಮಾಡೋರಲ್ಲ ಮೋಸ ಮಾಡೋರಲ್ಲ. ಅವರಿಗೆ ಆಗಿರುವಂತಹ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕೂ ಕೂಡ ವೇಷ ಮಾಡ್ತಾರೆ. ವೇಷವನ್ನು ನೋಡಿ ಮೋಸ. ಆದ್ರೆ ಈ ಸಂದರ್ಭದಲ್ಲಿ ಆ ರೀತಿಯ ಮಾಡಿದ್ದಲ್ಲ. ಆ ರೀತಿಯಾಗಿ ಎತ್ತಿಯಾಗಿ ಬರಬೇಕೆನ್ನುವುದಾಗಿ ಸೂಚನೆ ಕೊಟ್ಟಿದ್ದೆ ನಾನು. ನಮ್ಮ ಅಣ್ಣ ಮಾಡಿದ್ದೇನು, ಗೌರವೇಶ್ವರನ್ನು ಕೊಟ್ಟು ಮದುವೆ ಮಾಡಬೇಕೆನ್ನುವುದಾಗಿ ನಮ್ಮ ತಂಗಿ ಸುಭದ್ರೆಯನ್ನು ನಿಶ್ಚಯ ಮಾಡಿದ್ದಾರೆ. ಆದ್ರೆ ನಮ್ಮ ತಂಗಿಗೆ ನಿಜವಾಗಿ ಮನಸ್ಸಿಲ್ಲ. ಗೌರವ ಮದುವೆ ಆಗುವುದಕ್ಕೆ ಮುಂದಾದ ನನ್ನ ಬಾಳೆ ಹಾಳಾಗುತ್ತದೆ ಎನ್ನುವುದನ್ನು ನನ್ನಲ್ಲಿ ಒಂದು ಗೋಳಿಡುವುದಕ್ಕೆ ಮುಂದಾದ್ಲು. ಮನಸ್ಸಾರೆ ನಾನು 3 ಲೋಕ ಗಂಡ ಭಾರತವನ್ನ ಪ್ರೀತಿಸಿದ್ದೇನೆ, ಅವನನ್ನೇ ಮದುವೆ ಆಗುವುದೆನ್ನುವ ನನ್ನಲ್ಲಿ ಗೋಳಿಟ್ಲು. ಇದಕ್ಕಾಗಿ ಮಾಡಿಸಿದ್ದು ನಾಟಕ. ಅಂದ್ರೆ ಎತ್ತಿಗಳಲ್ಲವರು 3 ಲೋಕದ ಗಂಡ ಭಾರತನೇ ಎತ್ತಿಯ ವೇಷವ ಅಂತ ಬಂದಿದ್ದು. ಇಲ್ಲಿವರೆಗೆ ಬಂದಿದ್ದು ಮದುವೆ ನಮ್ಮ ಸುಭದ್ರಾ ಕಲ್ಯಾಣ ಎನ್ನುವುದು ಭಾರತದ ಜೊತೆಯಲ್ಲಿ. ಹಾಗಾದ್ರೆ ನೀವು ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತೀರಿ ಅಂತ ಆದ್ರೆ, ಇದು ನಿಮ್ಮ ಕಪಟತನದಿಂದಲೇ ಆಗ್ತದೆ ಅಂತ ಆದ್ರೆ, ಇನ್ಯಾಕೆ ನಾನು ಯೋಚನೆ ಮಾಡಬೇಕು? ನಿಮ್ಮ ಮಡದಿಯಾಗಿ ನಾನೊಂದು ಸ್ವಲ್ಪವೂ ಸಹಕಾರ ಮಾಡಬಾರ್ದ? ಅವಳಿಗೆ ಯಾರಿಗೂ ತಿಳಿಯದ ಹಾಗೆ ಸುಭದ್ರೆಯನ್ನು ಇಲ್ಲಿವರೆಗೆ ನಾನು ಕರ್ಕೊಂಡು ಬರ್ತೇನೆ. ನೀನು ಕರ್ಕೊಂಡು ಬರಬಹುದು. ಸುಭದ್ರೆ ಕಲ್ಯಾಣ ಸಿದ್ಧತೆ. ಹೌದಾ? ಇಷ್ಟು ಮಾಡುತ್ತೆ ಅಂತಾದ್ರೆ ಎಲ್ಲ ಹೆಣ್ಣುಮಕ್ಕಳು ಬರ್ತಾರೆ ಅಂತಂದ್ರೆ ಆದಷ್ಟು ಬೇಗ ವಿಜೃಂಭಣೆಯನ್ನು ಮದುವೆ ಮಾಡಿ.